ಜಾಗಿ ಟೈಮಿಗೆಲ್ಲ ಮಧ್ಯ ಓಡಾಡ್ತಾರೆ. ಸರಿ ಬಿಡಿ ಸರ್. ಮೇಡಮ್ ಸ್ವಲ್ಪ ಮಕ್ಕಳಾಗಿ ಮೇಡಮ್ ಸರ್ ಈ ಕಡೆ ನೋಡಿ ಸರ್. ಇರಲಿ ಕಟ್ಬಿಡ್ಲಿ ಹೇಳಿ ಸರ್. ಕಟ್ಬಿಟ್ಟು ಆರಾಮ್ ನಿಂತ್ಕೊಳ್ಳಿ. ಎಲ್ಲ ಇದಕ್ಕೆ ಹೋಗಿ ಅಣ್ಣ ಒಂಚೂರು ಇಲ್ಲ ನಿಂತ್ಕೊಳ್ಳಿ ಸರ್. ಒಂಚೂರು ಇಲ್ಲ ನಿಂತ್ಕೊಳ್ಳಿ. ಚೂರು ಇಲ್ಲ ನಿಂತ್ಕೊಳ್ಳಿ. ನಾನೇನು ನೋಡೋದಿಲ್ಲ ತಗೊಳ್ಳಿ ಅಂತ. ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಸಹಕಾರ ಕ್ಷೇತ್ರದ ನಿರ್ದೇಶಕರೇ, ಇಲ್ಲಿರುವಂಥ ಎಲ್ಲ ತಾಯಂದ್ರೆ, ಸಹಕಾರ ಇಲಾಖೆ ಬಗ್ಗೆ ನನಗಿಂತ ಚೆನ್ನಾಗಿ ಇಲ್ಲಿರುವಂಥ ಎಲ್ಲ ನಿರ್ದೇಶಕರು, ಅಧ್ಯಕ್ಷರುಗಳು ಚೆನ್ನಾಗಿ ಮಾತಾಡಿದ್ದಾರೆ. ನಾನೇ ಅದನ್ನೇ ಮತ್ತೆ ರಿಪೀಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸರ್ಕಾರ ಮತ್ತು ಸಹಕಾರ ರೈತರ ಜೀವನಾಡಿ. ಸರ್ಕಾರ ಅಭಿವೃದ್ಧಿಯನ್ನು ಮಾಡ್ತಾ ಇದ್ರೆ ಸಹಕಾರ ರೈತರಿಗೆ ಜೀವನವನ್ನು ಕಟ್ಕೊಡೋದಕ್ಕೆ ಸಹಾಯವನ್ನು ಮಾಡ್ತಾ ಇರ್ತದೆ. ಪ್ರತಿ ಹಳ್ಳಿಯಲ್ಲೂ ಸರ್ಕಾರಗಳು ಮಾಡದೇ ಇರುವಂತಹ ಕೆಲಸಗಳನ್ನು ಸರ್ಕಾರದ ಮಾರ್ಗದರ್ಶನದಲ್ಲಿ ಸಹಕಾರ ಇಲಾಖೆ, ಸಹಕಾರ ಸಂಘಗಳು, ಕೃಷಿ ಪತ್ತಿನ ಸಹಕಾರ, APMC, RAPMC, ಮಿಲ್ಕ್ ಯೂನಿಯನ್, DCC ಬ್ಯಾಂಕ್ ಮತ್ತು ಸಣ್ಣ ಸಣ್ಣ ಬ್ಯಾಂಕ್ಗಳು, ಇವತ್ತು ಖಾಸಗಿ ಬ್ಯಾಂಕ್ಗಳು ದುಡ್ಡು ಕೊಟ್ಟು ಬಡ್ಡಿ ವಸೂಲಿಗೆ ಮನೆಗಳ ಹತ್ರ ಕಳಿಸುವಂಥ ಸಂದರ್ಭದಲ್ಲಿ ಈ ಸಹಕಾರ ಸಂಸ್ಥೆಗಳು ರೈತರಿಗೆ ಸಹಕಾರಿಯಾಗಿದೆ. ಕಡಿಮೆ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಕೊಡೋದು, ಸರ್ಕಾರದಂತ ಬಂದಂಥ ಎಲ್ಲ ಅನುದಾನಗಳನ್ನು ರೈತರು ಮತ್ತು ಸರ್ಕಾರದ ನಡುವೆ ಈ ಸಹಕಾರಿ ಬ್ಯಾಂಕ್ಗಳು ಸೇತುವೆ ಆಗಿದೆ. ನನ್ನ ತಾಲೂಕಿನಲ್ಲೂ ಹಲವಾರು ಸಹಕಾರ ಸಂಸ್ಥೆಗಳಿಗೆ ಇವತ್ತು ಕೂಡ ಚೋಕ್ನಹಳ್ಳಿ ಗೋದಾಮ್ಗೆ 5 ಲಕ್ಷ ರೂಪಾಯಿ ಅನುದಾನ ಆಗಿದೆ. ಬೆಳಗ್ಗೆ ಅದನ್ನು ಕೂಡ ಕತ್ಲಿ ಪೂಜೆ ಮಾಡಿ ಕಟ್ಟಿ ಅಂತ ಹೇಳಿ ಬಂದೆ. ಮೊನ್ನೆ ಮಾಚಕೊಂಡಹಳ್ಳಿ ಬ್ಯಾಂಕ್ ಸಹಕಾರ ಬ್ಯಾಂಕ್ಗೆ 5 ಲಕ್ಷ ಹಾಕಿದೆ, ಅದನ್ನು ಕೂಡ ಪೂಜೆ ಮಾಡಿಕೊಟ್ಟೆ. ಈ ವಾರದಲ್ಲಿ 3 ಸಹಕಾರ ಸಂಸ್ಥೆಯ ಕಟ್ಟಡಗಳ ಕಟ್ಟೋದಿಕ್ಕೆ ನನ್ನ ಅನುದಾನವನ್ನು ಹಾಕಿದ್ದೀವಿ. ನಮ್ಮ ಮಿಲ್ಕ್ ಯೂನಿಯನ್ಗಳಿಗೆ 50 ಮಿಲ್ಕ್ ಯೂನಿಯನ್ಗಳಿಗೆ ನನ್ನ ಕ್ಷೇತ್ರದಲ್ಲಿ ನನ್ನ ಅನುದಾನವನ್ನು ಕೊಟ್ಟಿದ್ದೀನಿ. ನಾವು ಕೂಡ ಸಹಕಾರ ಕ್ಷೇತ್ರದಲ್ಲಿ ಸರ್ಕಾರದ ಸೇತುವಾಗಿ ನಿಮ್ಮ ಕಟ್ಟಡಗಳ ನಿರ್ಮಾಣಕ್ಕೆ ಕಿಲಾರದ್ದು ಕೂಡ ಇಲ್ಲೇ ನಿರ್ದೇಶಕರು, ಅದಕ್ಕೂ ಕೂಡ ಕೊಟ್ಟಿದ್ದೀವಿ. ಹೀಗೆ ಹಲವಾರು ಕಟ್ಟಡಗಳಿಗೆ ನಮ್ಮ ಅನುದಾನವನ್ನು ಕೊಡ್ತಾ ಇರ್ತೀವಿ. ಸರ್ಕಾರ ಮತ್ತು ಸಹಕಾರ ಹೀಗೆ ಸಹಕಾರ ರೀತಿಯಲ್ಲಿ ಜಂಟಿಯಾಗಿ ಹೋಗ್ಲಿ ಅಂತೇಳಿ ಇವತ್ತು ಹಲವಾರು ಕಾರ್ಯಕ್ರಮಗಳಿರೋದ್ರಿಂದ ನನ್ನನ್ನು ಕಳಿಸ್ಕೊಡ್ಬೇಕು, ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ಚೂರಿಂದ ಬಂದ್ಬಿಡಿ. ಹಾಂ ಸರ್, ನೀವು ಚೂರಿಂದ ಬಂದ್ಬಿಡಿ.
ಅವ್ರದ್ದು ಹೇಳೋದಕ್ಕೆ ಅವ್ರು ಆಗೋಯ್ತಾರಲ್ಲ ಅವ್ರು ಸ್ವಾಗತ ಮಾಡ್ಬೇಕಾದ್ರೆ ಸನ್ಮಾನ ಮಾಡ್ತಾರಲ್ಲ. ಏನು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವೋ ಇದರ ಅಧ್ಯಕ್ಷರಾದಂಥ ಶೇಖರಣ್ಣವರೇ, ಹಾಗೆ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಇದೀಗ ತಾನೇ ನಿರ್ಗಮಿಸಿದಂಥ ಮಾನ್ಯ ಶಾಸಕರಾದ ರವಿಯಣ್ಣವರೇ, ಬಹುಶಃ ನಮ್ಮ ಜಿಲ್ಲೆಯ ಯೂನಿಯನ್ನ ಅಧ್ಯಕ್ಷರು, ಮನ್ಮೂರ್ನ ನಿರ್ದೇಶಕರು, ಭಾಳ ಅತ್ಯದ್ಭುತವಾಗಿ ಮಾತನಾಡಿದಂಥ ನನ್ನ ಸ್ನೇಹಿತರು ಆದಂಥ ರಾಮಚಂದ್ರಣ್ಣವರೇ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಂತದ ನಮ್ಮ ಸಹಕಾರಿ ಕ್ಷೇತ್ರದ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಪ್ರತಿನಿಧಿಗಳು, ನಿರ್ದೇಶಕರುಗಳು ಹಾಗೂ ಮುಂದೆ ಕೂತಿರ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಸಹಕಾರಿ ಬಂಧುಗಳೇ, ಬಹುಶಃ ಇವತ್ತು ಜವಾಹರ್ಲಾಲ್ ನೆಹರು ಅವರ ಹುಟ್ಟಿದ ದಿನ ಕೂಡ. ಈ ದಿನ ಸಹಕಾರಿ ಸಪ್ತಾಹ ಅಂತೇಳಿ ಇಡೀ ದೇಶದಲ್ಲಿ 7 ದಿನ